ತಪ್ಪು ಮಾಡಿಬಿಟ್ಟೆ ಗೀತಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅನ್ಯಾಯವಾಗಿ ನಿನ್ನ ಬಾಳಿನಲ್ಲಿ ಆಟ ಆಡಿದ ಈ ಪಾಪಿಗೆ ಆ ದೇವರು ತಕ್ಕ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟ. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಗೀತಾ, ನನ್ನ ತಪ್ಪಿನ ಅರಿವಾಗಿದೆ. ದಯವಿಟ್ಟು ಒಂದೇ ಒಂದು ಸಾರಿ ನನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳುವ ಗೀತಾ, ಹೇಳುವ. ನೀವು ನೆನೆಸಿದಾಗೆ ನಾನು ನಿಮ್ಮ ಬಳಿನೇ ಬಂದೆ. ನೀವಂದರೆ ನನಗೆ ಪಂಚಪ್ರಾಣ. ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ಮಾತ್ರ ನನಗಿಲ್ಲ. ಐ ಲವ್ ಯು ರೀ. ಐ ಲವ್ ಯು ಶೀಲಾಂಬರಿ, ಯು ಲವ್ ಮೀ ನೀಲಾಂಬರಿ, ನೀಲಾಂಬರಿ. ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ, ಸಂಗಾತಿ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಐ ಲವ್ ಯು ಶೀಲಾಂಬರಿ, ಯು ಲವ್ ಮೀ ನೀಲಾಂಬರಿ, ನೀಲಾಂಬರಿ, ನೀಲಾಂಬರಿ. ಗೀತಾ, ಈಗಲಾದರೂ ಈ ಪಾಪಿಯನ್ನು ಕ್ಷಮಿಸಿದ್ದೀಯಲ್ಲ, ಅಷ್ಟೇ ಸಾಕು ನನಗೆ ಗೀತಾ, ಅಷ್ಟೇ ಸಾಕು. ಗೀತಾ, ಗೀತಾ, ಛೇ ಇದು ಕನಸ. ಹೋಗ್ಲಿ ಬಿಡು ಗೀತಾ, ಕನಸಿನಲ್ಲಾದ್ರೆ ನನ್ನನ್ನು ಕ್ಷಮಿಸಿದ್ದೀಯಲ್ಲ, ಅಷ್ಟೇ ಸಾಕು ನನಗೆ. ಗೀತಾ, ಆದಷ್ಟು ಬೇಗ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಸ್ವಂತ ಹಣವನ್ನು ಸಂಪಾದನೆ ಮಾಡಿ ನಿನ್ನನ್ನು ಪಡೆದೇ ಪಡೆಯುತ್ತೇನೆ ಗೀತಾ, ಪಡೆದೇ ಪಡೆಯುತ್ತೇನೆ. ಹೇಳಲು ಬಂದಿರುವೆಯಾ? ನೋಡು ಸಂಗಮೇಶ್, ಅದೆಲ್ಲ ಮುಗಿದು ಹೋದ ಅಧ್ಯಾಯ. ನಾವೇನು ನಿನಗೆ ಮೋಸ ಮಾಡಿ ಹೊಲವನ್ನು ತೆಗೆದುಕೊಂಡಿಲ್ಲ, ಅದಕ್ಕೆ ತಕ್ಕಂತೆ ಹಣ ಕೊಟ್ಟಿದ್ದೇವೆ. ಮೊದಲು ಅದನ್ನು ಅರ್ಥ ಮಾಡಿಕೋ. ಹಾಗಾದರೆ ಈಗ ನಾನು ಏನು ಮಾಡಲಿ? ನನಗೇನು ಮಾಡಬೇಕೆಂದು ಒಂದು ಅರ್ಥವಾಗುತ್ತಿಲ್ಲ. ಸಂಗಮೇಶ್, ನಿನಗೆ ನಾನು ಅರ್ಥ ಮಾಡಿಸಿಕೊಡುತ್ತೇನೆ.
ತಂದೆ ತಾಯಿ ಹತ್ರ ಹೇಳಿಕೊಳ್ಳದ ವಿಷಯವನ್ನು ತಮ್ಮ ಫ್ರೆಂಡ್ ಹತ್ರ ಹೇಳಿಕೊಳ್ಳುತ್ತಾರಂತೆ. ಈಗ ನಿನಗೆ ನಾನು ಬೆಸ್ಟ್ ಫ್ರೆಂಡ್, ಓಕೆ? ಓಕೆ. ಹಾ, ನೋಡು ಸಂಗಮೇಶ್, ನಾನೀಗ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದೇನೆ. ನೀನು ನನ್ನ ಜೊತೆ ಕೈ ಜೋಡಿಸಿದರೆ ಇಬ್ಬರು ಸೇರಿ ಪಾರ್ಟ್ನರ್ ಆಗಿ ಹಣ ಸಂಪಾದನೆ ಮಾಡಬಹುದು. ಅದಕ್ಕೆ ನೀನು ಒಪ್ಪಿದರೆ ಮಾತ್ರ. ನೀನು ಹೇಳೋಗೇನೋ ಸರಿಯಾಗಿದೆ ಬಲರಾಮ್, ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತಲ್ಲ. ಈಗ ಅಷ್ಟೊಂದು ಹಣನ ಎಲ್ಲಿಂದ ತರಲಿ? ಅಯ್ಯೋ ಹುಚ್ಚ, ನಿನ್ನ ತಲೆಯಲ್ಲಿ ವಿದ್ಯೆ ಇದೆಯೇ ವಿನಃ ಬುದ್ಧಿ ಇದೆಯಾ? ಮೊನ್ನೆ ತಾನೇ ಹೊಲವನ್ನು ಮಾರಿದ ಹಣವನ್ನು ಮನೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಏಕೆ ಚಿಂತೆ ಮಾಡುತ್ತಿರುವೆ? ಅಂದರೆ ನೀನು ಹೇಳುತ್ತಿರುವುದು ಹೊಲ ಮಾರಿದ ಹಣವನ್ನು ತೆಗೆದುಕೊಂಡು ಬಂದು ಬಿಸ್ನೆಸ್ಗೆ ಹಾಕಬೇಕಂತ? ಇಲ್ಲ, ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಏಕೆ ಗೊತ್ತಾ? ಅದೇ ಹಣದಿಂದ ಬೇರೆ ಹೊಲ ಹಿಡಿಯಕೆಂದು ಆ ಹಣ ಇಟ್ಟಿದ್ದಾರೆ. ಈಗ ಹೋಗಿ ನಾ ಹಣ ಕೇಳಿದರೆ ನಮ್ಮಣ್ಣ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ. ಬಲರಾಮ್, ನನಗೆ ಬಿಸ್ನೆಸ್ ಬೇಡ, ಏನು ಬೇಡ. ಹಾಗಂತ ನಿನ್ನ ಹೆಂಡತಿ ಪ್ರೀತಿ ಬೇಡವಾ? ಅಯ್ಯೋ ಪೆದ್ದು, ನಿಮ್ಮ ಅಣ್ಣನ ಹತ್ರ ಹಣ ಕೇಳಬೇಡ. ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ಅವರ ಹತ್ರ ಹೋಗಿ, ಅತ್ತಿಗೆ ನಾನೊಂದು ಬಿಸ್ನೆಸ್ ಮಾಡುತ್ತಿದ್ದೇನೆ, ಆದಷ್ಟು ಬೇಗ ಹಣವನ್ನು ಹಿಂತಿರುಗಿಸುತ್ತೀನಿ ಅಂತ ಹೇಳು. ಬಲರಾಮ್, ಅಷ್ಟೊಂದು ಧೈರ್ಯ ನನ್ನಲ್ಲಿಲ್ಲ. ಈ ಕೆಲಸ ಬೇಡ, ಇಲ್ಲಿಗೆ ಬಿಟ್ಟುಬಿಡು ಬಲರಾಮ್, ಇಲ್ಲಿಗೆ ಬಿಟ್ಟುಬಿಡು. ಧೈರ್ಯ? ನಿನಗೆ ಧೈರ್ಯ ತಾನೇ ಬೇಕು, ಅದನ್ನು ನಾನು ಕೊಡುತ್ತೇನೆ, ಇರು. ತೆಗೆದುಕೋ ಇದನ್ನು ಕುಡಿದರೆ ತಾನಾಗಿಯೇ ಧೈರ್ಯ ಬರುತ್ತದೆ. ಏನು ಡ್ರಿಂಕ್ಸಾ? ಸಾರಿ ಬಲರಾಮ್, ಇದು ನನಗೆ ಅಭ್ಯಾಸ ಇಲ್ಲ. ಅಯ್ಯೋ ಹುಚ್ಚ, ಹುಟ್ಟಿದಾಗಿನಿಂದ ಯಾರು ಯಾವುದನ್ನು ಕಲಿತುಕೊಂಡು ಬಂದಿರುವುದಿಲ್ಲ. ಮೇಲಾಗಿ ಯಾರಾದರೂ ಅಭ್ಯಾಸ ಮಾಡಿಸಿದರೆ ಮಾತ್ರ ಅಭ್ಯಾಸ ಹೋಗುವುದು. ತೆಗೆದುಕೋ, ನಾನಿದ್ದೇನೆ. ನೋಡು ಬಲರಾಮ್, ನೀನು ನನ್ನ ಜೊತೆ ಕುಡಿದ್ರೆ ನಾನು ಕುಡಿಯುತ್ತೇನೆ, ಓಕೆ? ಓಕೆ, ತೆಗೆದುಕೋ. ಬಲರಾಮ್, ಇದರಲ್ಲಿ ಇಷ್ಟೊಂದು ಧೈರ್ಯ ಇದೆಯಾ? ಶಭಾಷ್ ಮಗ, ಶಭಾಷ್. ಬಲರಾಮ್, ನಾನು ನಾಳೆನೇ ಹಣವನ್ನು ತೆಗೆದುಕೊಂಡು ಬರ್ತೇನೆ, ಓಕೆ? ಬಾಯ್. ಓಕೆ, ಬಾಯ್. ಹೋಗು ಸಂಗಮೇಶ್, ಹೋಗು. ಈ ಬಲರಾಮನ ಸಂಘ ಮಾಡಿದರೆ ಸಾಯುವುದಕ್ಕೆ ಅಡಿಪಾಯ ಹಾಕಿದಂತೆಂದು ನಿನಗೆ ಹೇಗೆ ತಿಳಿಯಬೇಕಾ? ಹುತ್ತದಲ್ಲಿದ್ದ ಕರಿನಾಗರಕ್ಕೆ ಕಡಿವಾಣ ಹಾಕಿ ನನ್ನ ಪುಂಗಿಯ ನಾದದಿಂದ ಅದನ್ನು ತಲ್ಲಣಗೊಳಿಸಿ ನಿನ್ನ ಹೆಂಡತಿಯಾದ ಗೀತಾಳನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಬಹುದೂರ್ ಗಂಡು ಬಲರಾಮನೇ ಅಲ್ಲ. ಇದೇನು ಬಲರಾಮ, ಮಧ್ಯ ದಾರಿನಲ್ಲಿ ನಿಂತ್ಕೊಂಡು ಒಬ್ಳೆ ಇಷ್ಟೊಂದು ಖುಷಿಯಿಂದ ನಗ್ತಾ ಇದೆಯಲ್ಲ? ಹೌದು ಗೀತಾ, ನೀ ಹೇಳಿದಾಗೆ ನಾನು ಹುಚ್ಚನೇ ಸರಿ. ನಿನ್ನ ಕಂಡ ನನ್ನ ಮನಸ್ಸಿಗೆ ನಿದ್ದೆ ಬುದ್ಧಿ ಕಳೆದುಕೊಂಡು ಹುಚ್ಚರಂತಾಗಿದ್ದೀನಿ ಗೀತಾ, ಹುಚ್ಚರಂತಾಗಿದ್ದೀನಿ. ಆ ನಿನ್ನ ಜಿಂಕೆಯ ಕಣ್ಣು, ಬಳಕುವ ಸೊಂಟ, ನವಿಲಿನಂತೆ ನಡೆಯುವ ನಿನ್ನ ನಡಿಗೆ ನನ್ನ ಕಣ್ಣು ಮುಂದೆ ಕಟ್ಟಿ ನಿಂತು ಹುಚ್ಚರಂತಾಗಿದ್ದೀನಿ ಗೀತಾ, ಹುಚ್ಚರಂತಾಗಿದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಬಲರಾಮ? ಒಂದು ಗಂಡು ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಆಕರ್ಷಣೆಯಾಗಿ ಆ ಹೆಣ್ಣನ್ನು ಬಯಸೋದು ತಪ್ಪಲ್ಲ. ನೋಡು, ಅದೇ ರೀತಿ ನೀನು ನನ್ನನ್ನು ಇಷ್ಟಪಡ್ತಿದ್ಯಾ ಅಂದಮೇಲೆ ನಿನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳೋದು ತಪ್ಪಲ್ಲ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ಬಲರಾಮ ಒಂದು ಹುಡುಗಿಯನ್ನು ನಂಬಿದರೆ ಯಾವತ್ತೂ ಕೈ ಬಿಡಲಾರ. ಒಂದು ವೇಳೆ ನಮ್ಮ ನಂಬಿಕೆಗೆ ಏನಾದರೂ ಮೋಸ ಮಾಡಿ ಆಟವಾಡಿದ್ರೆ ಅವಳ ಕತ್ತನ್ನು ಕೊಯ್ದು ಹಣೆಗೆ ರಕ್ತ ಹಚ್ಚಿಕೊಳ್ಳುವುದೇ ಈ ಬಲರಾಮನ ಕಾಯಕ. ಅಯ್ಯೋ, ನೀನೇನಾದರೂ ಹಾಗೇನಾದರೂ ಮಾಡಿಬಿಟ್ಯಾ? ಆಮೇಲೆ ಪೊಲೀಸ್ನವರು ನಿನ್ನನ್ನು ಎಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನನ್ನ ಗತಿ? ಅಯ್ಯೋ ಹುಚ್ಚಿ, ಅಷ್ಟು ಸುಲಭವಾಗಿ ಸಿಗುವ ಸಿಕ್ಕಾಮಣಿ ನಾನಲ್ಲ. ಪೊಲೀಸ್ನವರು ರಂಗೋಲಿ ಕೆಳಗೆ ನುಗ್ಗಿದರೆ ಪೊಲೀಸ್ನವರು ಚಾಪೆ ಕೆಳಗೆ ನುಗ್ಗಿದರೆ ನಾನು ರಂಗೋಲಿ ಕೆಳಗೆ ನುಗ್ಗುವನು.
ಈ ಗಂಡು ಬೇರನನ್ನು ಅರೆಸ್ಟ್ ಮಾಡೋ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅಲ್ಲ ಬಲರಾಮ, ಇಷ್ಟೊಂದು ಧೈರ್ಯದಿಂದ ಹೇಳ್ತೀಯಲ್ಲ, ಅದೇಗ್ ಸಾಧ್ಯ? ಅದಕ್ಕೆ ಈ ಬಲರಾಮನೇ ಸಾಕ್ಷಿ. 8 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳನ್ನು ಕೊಲೆ ಮಾಡಿ ಅವಳ ಸರ್ವಾಸ್ತಿಯನ್ನು ದೋಚಿಕೊಂಡು ಬಂದು ಪೊಲೀಸರಿಂದ ಕಣ್ಣು ತೆಗೆಸಿಕೊಂಡು ಬಂದು ಈ ಊರಿಗೆ ಸೇರಿದ್ದೇನೆಂದರೆ ನಾನು ಬುದ್ಧಿವಂತನೋ ಇಲ್ಲ ಕಾಕಿ ಬುದ್ಧಿವಂತನೋ ನೀನೇ ತಿಳಿದುಕೋ. ನೋಡು ಬಲರಾಮ, ಇದು ಕಂಪ್ಯೂಟರ್ ಯುಗ. ಎಲ್ಲಿದ್ರು ಏನೇ ಮಾಡಿದ್ರು ಪೊಲೀಸ್ನವರಿಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀನು ಮಾಡಿರೋ ದೊಡ್ಡ ತಪ್ಪನ್ನ ಖಂಡಿತವಾಗ್ಲೂ ಕಂಡಿಡ್ದೇ ಹಿಡಿತಾರೆ. ಸಾಧ್ಯವಿಲ್ಲ, ಅಷ್ಟು ಸುಲಭವಾಗಿ ಸಿಗುವ ಸಿಕ್ಕಾಮಣಿ ನಾನಲ್ಲ. ಪೊಲೀಸ್ನವರು ನನ್ನನ್ನು ಅರೆಸ್ಟ್ ಮಾಡಲು ಅದೆಂದಿಗೂ ಸಾಧ್ಯವಿಲ್ಲ. ಏನಂತ ಅದೇ ಈ ಬಲರಾಮನ ಸ್ಪೆಷಾಲಿಟಿ. ಸರಿ, ಹಾಗಿದ್ರೆ ಇನ್ನೇಕೆ ತಡ? ನಿನ್ನ ಇಚ್ಛೆಯಂತೆ ಹಾಡಿ ಕುಣಿದು ಕುಪ್ಪಳಿಸಿ ನಿನ್ನ ಆಸೆಯಲ್ಲಿ ನಾನು ಒಂದಾಗ್ತೀನಿ. ಯಾಕೆ ವಿರಹದ ಉರಿದು ಮನವನು ತಣಿಸುವ ವಿರದ 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 ಉರಿದು ಮನವನು ತಣಿಸುವ ಅರುಣ ಕಿರಣ ಜಾರಿದಾಗ ನಿನ್ನ ಮೈಮನ ಅರುಣ ಕಿರಣ ಜಾರಿದಾಗ ನಿನ್ನ ಮೈಮನ ನೀಡು ಬಾರೇ ಮಧುರ ಚುಂಬನ ನೀಡು ಬಾರೇ ಮಧುರ ಸುಡುವ ಬಿಸಿಲು ತಂಪಾಯಿತೀಗ ಎಣ್ಣೆ ನೀನು ನನ್ನ ಸೇರಿದಾಗ ಸುಡುವ ಬಿಸಿಲು ತಂಪಾಯಿತೀಗ ಎಣ್ಣೆ ನೀನು ನನ್ನ ಸೇರಿದಾಗ ನಿನ್ನ ತುಟಿಯ ಅಂಚಿನಲ್ಲಿ ಏನು ಸೊಗಸಿದೆ ನೀಡು ಬಾರೇ ಮಧುರ ಚುಂಬನ ಮಧುರ ಚುಂಬನ ಸುಡುವ ಬಿಸಿಲು ತಂಪಾಯಿತೀಗ ಎಣ್ಣೆ ನೀನು ನನ್ನ ಸೇರಿದಾಗ ಸುಡುವ ಬಿಸಿಲು ತಂಪಾಯಿತೀಗ ಎಣ್ಣೆ ನೀನು ನನ್ನ ಸೇರಿದಾಗ ನಿನ್ನ ತುಟಿಯ ಅಂಚಿನಲ್ಲಿ ಏನು ಸೊಗಸಿದೆ ನಿನ್ನ ತುಟಿಯ ಅಂಚಿನಲ್ಲಿ ಏನು ಸೊಗಸಿದೆ ಬಾರೇ ಮಧುರ ಚುಂಬನ ನೀಡು ಬಾರೇ ಮಧುರ ಚುಂಬನ ಲಾ 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 ಗೀತಾ, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಯ್ತು. ಇನ್ನು ಮುಂದೆ ಏನೇ ಎದುರಾದರೂ ಅದನ್ನು ಧೈರ್ಯವಾಗಿ ನಿಭಾಯಿಸುತ್ತೇನೆ ಎಂದು ನನ್ನ ಆತ್ಮಬಲ ಹೇಳುತ್ತಿದೆ. ನನಗೂ ಅಷ್ಟೇ ಈಗ ತುಂಬಾ ಸಂತೋಷವಾಯಿತು. ಆದರೆ ಈ ನಮ್ಮ ವಿಷಯ ಏನಾದರೂ ಮನೆಯವ್ರಿಗೆ ಗೊತ್ತಾದರೆ ಏನು ಮಾಡೋದು ಅಂತ ಯೋಚನೆ ಆಗ್ತಾ ಇದೆ. ಗೀತಾ, ನೀನು ನನ್ನ ಜೊತೆಯಲ್ಲಿರೋವರೆಗೂ ನಾನು ಹೀಗೆ ಸಂತೋಷವಾಗಿರೋದಕ್ಕೆ. ಸರಿ ಬಲರಾಮ.
ನಾನೇ ಬಲ. ಹಾಂ ಹೇಳಿ ಬವ್ವ. ಓಕೆ ಈಗಲೇ ಬರ್ತೀನಿ. ಹಲೋ ಗೀತಾ ಡಾರ್ಲಿಂಗ್, ಬರೋದು ಸ್ವಲ್ಪ. ಹಲೋ ಗೀತಾ ಡಾರ್ಲಿಂಗ್, ಸಾರಿ, ಬೇಜಾರು ಮಾಡಿಕೊಳ್ಳಬೇಡ ಚೆನ್ನ, ನನಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ, ಮತ್ತೆ ನಾಳೆ ಸಿಗ್ತೀನಿ ಚೆನ್ನ. ಸರಿ ಭದ್ರಮ್ಮ, ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. Okay. ಸರಿ, ಹೋಗ್ಬಿಟ್ಟು. ಗೀತಾ, ಎಷ್ಟು ವರ್ಷದಿಂದ ನಡೆಯುತ್ತಿದೆ ನಿಮ್ಮ ಕಳ್ಳ ವ್ಯವಹಾರ? ಮನೆಯಲ್ಲಿ ಗಂಡನನ್ನು ಇಟ್ಟುಕೊಂಡು ಹೀಗೆ ಬೀದಿಯಲ್ಲಿ ಮಿಂಡನೊಂದಿಗೆ ಹಾರಾಡುತ್ತಿರುವೆಯಲ್ಲ, ನೀನು ಒಟ್ಟಿಗೆ ಅನ್ನ ತಿಂತೀಯಲ್ಲ ಮಣ್ಣು ತಿಂತ. ಬಾಯಿನ ಸ್ವಲ್ಪ ಬಿಗಿ ಹಿಡ್ತದಲ್ಲಿ ಮಾತಾಡು. ನೋಡಿ, ಇದು ನನ್ನ ಜೀವನ, ನನಗೆ ಇಷ್ಟ ಬಂದಂತೆ ನಡ್ಕೊಂಡು ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ, ಅದನ್ನ ಕೇಳೋ ಅವಶ್ಯಕತೆನೂ ನಿಮಗಿಲ್ಲ. ಅಯ್ಯೋ, ನಿನ್ನನ್ನು ದೇವತೆ ಅನ್ಕೊಂಡಿದ್ನಲ್ಲಿ ಪಾಪಿ. ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ತಮ್ಮನ ಬಾಳಿಗೆ ನಾನೇ ಮೋಸ ಮಾಡಿಬಿಟ್ಟೆ. ನಿನ್ನ ಬಣ್ಣದ ಮಾತನ್ನು ನಂಬಿಕೊಂಡು ನನ್ನ ತಮ್ಮನ ಬಾಳಿಗೆ ನಾನೇ ತಣ್ಣೀರೆರಚಿಬಿಟ್ಟೆ. ನೋಡಿ, ವಿಷಯ ಏನಾದ್ರೂ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅದರ ಪರಿಣಾಮ ನೆಟ್ಟಾಗಿರೋದಿಲ್ಲ. ನಿಮ್ಮ ಮನಸ್ಸಿನಲ್ಲೇ ಇದನ್ನ ಇಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲವಾದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ? ನೀನು ಮಾಡಿರುವ ಈ ಗನಂದಾರಿ ಕೆಲಸ ನನ್ನ ತಮ್ಮ ಆರ್ತಿ ಎತ್ತಿ ದೃಷ್ಟಿ ತೆಗೆಯಬೇಕೇನೆ. ನೀನು ಮಾಡಿರುವ ಈ ಕೆಲಸ ಏನಾದರೂ ನನ್ನ ಮೈಲಾರಿಗೆ ಗೊತ್ತಾದ್ರೆ ನಿಂತಲೇ ನಿನ್ನನ್ನು ಬಚ್ಚೆ ಹಾಕಿ ಬಿಡುತ್ತಾನೆ. ಓ, ಏನು? ಅವನು ಎಂತ ಮಹಾ ದೊಡ್ಡ ಶೂರ ಅಂತ ನನಗೆ ಗೊತ್ತಿಲ್ಲ, ಅವನು ಎಂತವನು ಅಂತ ನನಗೆ ಗೊತ್ತಿಲ್ಲ. ಅವನೇ ಹಾಗಿರ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡೋಕೆ ಅವನಿಗೆ ಯಾವ ಅಧಿಕಾರನೂ ಇಲ್ಲ. ಏನೇ ಗೊತ್ತು ನಿನಗೆ? ನಮ್ಮ ತಮ್ಮ ಮೈಲಾರಿ ಬಗ್ಗೆ ಏನ್ ಗೊತ್ತು ನಿನಗೆ? ಅದು ಮಾವ, ನೋಡಿ, ನಾನು ಮಾಡಿರೋ ತಪ್ಪು ದಯವಿಟ್ಟು ನನಗೆ ಅರ್ಥವಾಗ್ತಾ ಇದೆ. ಆದರೆ ಇಲ್ಲಿ ನಡೆದಿರೋ ವಿಷಯನೆಲ್ಲ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಇಲ್ಲವಾದರೆ ಅದರಿಂದ ಮತ್ತೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಈ ಮನೆತನಕ್ಕೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಹೇಳಿದ್ದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸರಿ, ನಾನೇನು ಬರ್ತೀನಿ. ಗುಡ್ ಬೈ. ಅಯ್ಯೋ ವಿಧಿ ವಿರಾಟವೇ, ಎಷ್ಟು ದಿನದಿಂದ ಹೊಂಚು ಹಾಕಿ ಕುಳಿತಿದ್ದೆ ತಾಯಿ ನಮ್ಮ ಮನೆತನದ ಮರ್ಯಾದೆಯನ್ನು ತೆಗೆಯಲು. ನಾನು ಯಾವ ಊರಿನಲ್ಲಿ ತಲೆ ಎತ್ತಿ ಘನತೆ ಗೌರವದಿಂದ ಬಾಳುತ್ತಿದ್ದೆನೋ, ಈಗ ಅದೇ ಊರಿನಲ್ಲಿ ತಲೆ ತಗ್ಗಿಸಿ ನಡೆಯುವ ಹಾಗೆ ಮಾಡಿಬಿಟ್ಟಳು ಈ ಬಣ್ಣದ ಚೀಟೆ. ಇಲ್ಲ, ಇದಕ್ಕೇನಾದರೂ ಮಾಡಲೇಬೇಕು. ಮಾಡಲೇಬೇಕು.